ಒಕ್ಕೂಟದಿಂದ ಈ ತಿಂಗಳ 27ನೇ ತಾರೀಕು 27/5/2026 ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶ ತುಂಬ ಐತಿಹಾಸಿಕ ಕಾರ್ಯಕ್ರಮ. ಒಳ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೇಕಾಯಿತು. ಒಳ ಮೀಸಲಾತಿ ಜಾರಿ ಆಗೇ ಇಲ್ಲ. ಒಳ ಮೀಸಲಾತಿ ಜಾರಿನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆ ಮತ್ತು ಅಸಂವಿಧಾನಿಕ ಮತ್ತು ಸಂವಿಧಾನ ಬಾಹಿರ ಹಾಗೂ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಭವಿಷ್ಯದಲ್ಲಿ ಕಾನೂನು ತೊಡಕನ್ನು ಉಂಟು ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿ ವಂಚನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದ ವಿಚಾರಗಳನ್ನ ಒಳ ಮೀಸಲಾತಿಯ ಅಧಿಸೂಚನೆಯಲ್ಲಿ ಸೇರಿಸಿ ಆದೇಶವನ್ನು ಹೊರಡಿಸಿದೆ. SC ಜನರಲ್ ಅಂತ ಬಹುಶಃ ಒಳ ಮೀಸಲಾತಿ ಜಾರಿಯಾಗಿ 75 ವರ್ಷದಿಂದ ಕೇಳಿಲ್ಲ. SCನಲ್ಲಿ ಜನರಲ್ ಅಂತ ಮಾಡುವಂತಹ ಏಕೈಕ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ. ಹುದ್ದೆಗಳು 3ಕ್ಕಿಂತ ಕಡಿಮೆ ಇದ್ರೆ ಅದು 101 ಜಾತಿಗಳು ಕೂಡ ಆ ಹುದ್ದೆಗಳನ್ನು ಪಡೆಯೋದಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅದನ್ನ SC ಜನರಲ್ ಅಂತ ಮಾಡಿದ್ದಾರೆ. ಮಟಕಿ ಹೆಜ್ಜೆಯನ್ನು ಸಿದ್ದರಾಮಯ್ಯ ಸರ್ಕಾರ ಇಟ್ಟಿದೆ. ಅದರಲ್ಲಿ ಯಾವ ಆಯೋಗದ ವರದಿಯನ್ನ ಆಧರಿಸಿಲ್ಲ. ಸದಾಶಿವ ಆಯೋಗ ವರದಿ ಕೊಟ್ಟಿದ್ರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ್ರು ಸರ್ಕಾರಕ್ಕೆ, ಮಾಧುಸ್ವಾಮಿ ವರದಿ ಇತ್ತು. ಈ ಎಲ್ಲ ವರದಿಗಳನ್ನ ತಳ್ಳಿಹಾಕಿ ಸರ್ಕಾರ ರಾಜಕೀಯ ಇಚ್ಛಾಶಕ್ತಿಯಿಂದ ರಾಜಕೀಯ ನಾಟಕದಿಂದ ಒಳ ಮೀಸಲಾತಿಯನ್ನ ಹಂಚಿದೆ. ಇದಕ್ಕೆ ಯಾವುದೇ ಬೇಸಿಲ್ಲ. ಅಂದ್ರೆ ಯಾವ ಮಾಧ್ಯಮಗಳು ಅಥವಾ ಶಾಸಕರು ಅಥವಾ ಮಂತ್ರಿಗಳು ಸಮಾಜ ಸುಧಾರಕರು ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇನ್ನು ಅಲೆಮಾರಿಗಳಿಗೆ 1% ವಿಶೇಷ ಸ್ಥಾನವನ್ನ ಆಯೋಗದಲ್ಲಿ ಕೊಟ್ಟು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯನೇ ಇಲ್ಲ ಅಂತ 40 ಜಾತಿಗಳಿದ್ದಾವೆ. ಇಂತಹ ಅನೇಕ ದೇಶದ ಸಂವಿಧಾನದ ಪೀಠ ಆಜ್ಞೆಯನ್ನು ಕೊಟ್ಟು 2 ವರ್ಷ ಕಳೆದಿದೆ. ಆದೇಶ ಬಂದ ಕೂಡಲೇ ಘನವೆತ್ತ ನ್ಯಾಯಾಲಯಕ್ಕೆ, ಶ್ರೇಷ್ಠ ನ್ಯಾಯಾಲಯಕ್ಕೆ ಘನತೆಯನ್ನು ಗೌರವವನ್ನು ಕೊಟ್ಟಂತಹ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಪಂಜಾಬ್, ಹರಿಯಾಣ ತತ್ಕ್ಷಣ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರು. ಯಾವುದೇ ವಿವಾದ, ಯಾವುದೇ ಕೋರ್ಟ್ ಹೋಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ನಾನೊಂದು ರೆಕಾರ್ಡ್ ಮಾಡಿದ್ದೇನೆ, ಮುಖ್ಯಮಂತ್ರಿ ಎಲ್ಲ ದೇವರಾಜು ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿ ನಾನು 59,400 ಬೀದಿಗಳಲ್ಲಿ ನಿರುದ್ಯೋಗಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ವಯೋಮಿತಿ ಮುಗಿದೋಗ್ತಾ ಇದೆ. ಅವರು ಕಣ್ ಬಿಡ್ತಾ ಇದ್ದಾರೆ. ಅವರಿಗೆ ಉದ್ಯೋಗ ಕೊಡೋದು ಬಿಟ್ಟು, ನೀವು ಒಳ ಮೀಸಲಾತಿಯನ್ನು ವರ್ಗೀಕರಣ ವೈಜ್ಞಾನಿಕವಾಗಿ ಮಾಡೋದು ಬಿಟ್ಟು ನೀವು ಆಟ ಆಡ್ತಾ ಇದ್ದೀರಾ. ಕೋಟಿ ತಗ್ಗಿಸಕ್ಕೆ ಭವಿಷ್ಯದಲ್ಲಿ ಕೋಟಿ ತಗಲಿಕೊಳ್ಳಿ ಅಂತ ಹೇಳಿ ನೀವು ಆಟವನ್ನು ಆಡ್ತಾ ಇದ್ದೀರಾ. ಇದು ಸರಿಯಾದಂತ ಕ್ರಮ ಅಲ್ಲ. ಇದು ಪರಿಶಿಷ್ಟ ಜಾತಿ 101 ಜಾತಿಗೆ ಕೊಡುವಂತಹ ನ್ಯಾಯವೂ ಅಲ್ಲ. ಮಾದಿಗ ಸಮಾಜಕ್ಕಂತೂ, ಅಲೆಮಾರಿ ಸಮಾಜಕ್ಕಂತೂ ಇದು ಒಳ ಮೀಸಲಾತಿ ವರ್ಗೀಕರಣ ಮರಣ ಶಾಸನ ನೇರವಾಗಿ ಹೇಳಬೇಕಾಗ್ತದೆ. ಮುಂದಿನ 2028ರ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸವನ್ನ ಮಾಡ್ತೇವೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ 2018ರಲ್ಲಿ ಏನು ಸೋಲನ್ನು ಅನುಭವಿಸಿತು ಒಳ ಮೀಸಲಾತಿ, ಮತ್ತೆ ಆ ಸಂದರ್ಭ ಇನ್ನ ಭೀಕರವಾಗಿ ಮರಳು ಕಳಿಸ್ತದೆ ಅನ್ನೋ ಮಾತನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿ ಕಾಂಗ್ರೆಸ್ ಪತನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನೀವು ಅಡಿಗಲ್ಲನ್ನು ಇಟ್ಟಿದ್ದೀರಿ ಒಳ ಮೀಸಲಾತಿ ಮೂಲಕ ಅನ್ನೋದು ಹೇಳೋದ್ರ ಮೂಲಕ ಯಾರು ಪರಿಶಿಷ್ಟ ಜಾತಿಗಳಲ್ಲಿ
ಕಪ್ಪು ಕಲೆಯನ್ನ ಬಳಕತ್ತಾರೆ. ಇದು ನೇರವಾಗಿ ಹೇಳ್ತಾ ಇದ್ದೇನೆ, ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿಯನ್ನು ಕೊಡಬೇಕು, ಇಲ್ಲದ್ರೆ ಅದು ರಾಜ್ಯಾದ್ಯಂತ ಹೋರಾಟ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಈ ಪತ್ರಿಕೆಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರು ಬಹಳ ಅಚ್ಚುಕಟ್ಟಾಗಿ ಕರಪತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಆಗಿರುವ ಅನ್ಯಾಯಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರ ಅದನ್ನ ಗಣನೆಗೆ ತೆಗೆದುಕೊಂಡು ಸಂಬಂಧಪಟ್ಟಂತ ನೀವೇ ಆಯೋಜನೆ ಮಾಡಿದ ಸಲಹೆಗಳ ಸಮ್ಮುಖದಲ್ಲಿ, ಸಮಾಜ ಕಲ್ಯಾಣ ಪ್ರಧಾನರ ಸಮ್ಮುಖದಲ್ಲಿ ಮತ್ತು ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಜೊತೆ ಒಂದು ಸಮುದಾಯದ ಒಂದು ಒಕ್ಕೂಟದ ಒಂದು ಪದ ಒಂದು ಕಮಿಟಿ ಮಾಡಿ, ಕಮಿಟಿಯಲ್ಲಿ ಕೊಟ್ಟಂತ ಗೌರವಗಳನ್ನು ನೀವು ಪರಿಗಣಿಸಿ ಆಮೇಲೆ ಒಂದು ಒಳ್ಳೆಯ ಒಂದು ಆದೇಶವನ್ನು ಮಾಡಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ವಿಚಾರ ಹೇಳ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಚಾರ ಮಾಡೋ ಮುಖಾಂತರ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಭಾರತ್. 35 ವರ್ಷದ ಹೋರಾಟಗಾರ ಒಟ್ಟಿಗೆ ಈ ಒಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಮೂಲಕ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಮಾದಿಗ ಸಂಘಟನೆಗಳ ಒಕ್ಕೂಟದೊಳಗೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಕರ್ನಾಟಕ ಮಾದಿಗ ಬಂಡಾರ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ವಿಶ್ವ ಆದಿಗ ಮಹಾಸಭಾ, ಅಖಿಲ ಭಾರತ ಮಾದಿಗ ದಂಡೋರ, ಹೀಗೆ ಅಂಬೇಡ್ಕರ್ ಮಹಾನಾಯಕ ಅಂಬೇಡ್ಕರ್ ಸೇನೆ, ಹೀಗೆ ಹಲವಾರು ಮಾದಿಗ ದಂಡೋರ, ಹಲವಾರು ಮಾದಿಗ ಮೂಲ ಸಂಘಟನೆಗಳು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ದಿನಾಂಕ 27/5/2026 ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಿದೆ. ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಮತ್ತು ರೋಸ್ಟರ್ ಬಿಂದುಗಳಲ್ಲೂ ಕೂಡ ಮೋಸ ಮಾಡಿದೆ ಮತ್ತು ಬಾಳೆಗಾರಿಕೆಯ ಸಂಸ್ಕೃತಿಯನ್ನು ಮೆರೆದಿದೆ. ಆದ್ದರಿಂದ ಅದನ್ನು ನಾವು ರಾಜ್ಯ ಸರ್ಕಾರ ನನ್ನ ಹೃದಯಪೂರ್ವಕ ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಬಹುದಿನದ ಒಳ ಮೀಸಲಾತಿ ಹೋರಾಟ ಮಾದಿಗ ಸಮಾಜ ಎಲ್ಲಾ ಸಂಘಟನೆಗಳ ಒಕ್ಕೂಟದಿಂದ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿವಿ. ಇದರಲ್ಲಿ ತಾವು ಕಂಡಂತೆ ಈ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡಿದಾಗ ಪ್ರಾಣ ಬಲಿದಾನಗಳನ್ನಾಗಲ್ಲ. ಆ ರೀತಿ ನಮ್ಮ ಒಳ ಮೀಸಲಾತಿ ಆಗಬೇಕಾದ್ರೆ ಎಷ್ಟೋ ಹೋರಾಟಗಾರರು ತಮ್ಮ ಪ್ರಾಣ ಬಲಿದಾನಗಳನ್ನ ಈರಮರಣ ಮಾಡತಕ್ಕಂಥ ಸಂದೇಶಗಳಿದ್ದಾವೆ. ಹುಬ್ಬಳ್ಳಿಯಲ್ಲಿ 7-8 ಮಂದಿ ಬರುವಾಗ ಅದು ಎಲ್ಲಾ ಸಮುದಾಯ ಮಾದಿಗ ಸಮುದಾಯ ಉದ್ಯೋಗಗಳಲ್ಲಿ ಬಂದ್ರೆ ಸಮಾಜದ ಏಳಿಗೆಗಾಗಿ ಪರಿವರ್ತನೆಗಾಗಿ ಕೆಲಸ ಮಾಡಬೇಕಿನ ಒಳ ಮೀಸಲಾತಿಯ